ನಮಸ್ತೆ ಫ್ರೆಂಡ್ಸ್. ಇವತ್ತು ಈ ಸಾಲ ಎಂಬ ದರಿದ್ರದಿಂದ ಹೊರಗಡೆ ಬರುವುದು ಹೇಗೆ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಎಷ್ಟೋ ಜನರು ಉಂಟಲ್ಲ ಈ ಸಾಲದ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಚಕ್ರವ್ಯೂಹದಿಂದ ಉಂಟಲ್ಲ ಕಷ್ಟಪಟ್ಟರೆ ಹೊರಗಡೆ ಬರಬಹುದಂತೆ, ಆದರೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರುವುದು ತುಂಬ ಕಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ. ಈಗಿನ ಸಮಯದಲ್ಲಿ ಸಾಲ ಮಾಡದೆ ಜೀವನ ಮಾಡುವುದೇ ಕಷ್ಟ ಅಂತ ಹೇಳ್ಕೊಂಡು ಆ ರೀತಿಯ ಭಾವನೆ ಬಂದಿದೆ ಎಲ್ಲರಿಗೂ ಕೂಡ. ಸಾಲ ಮಾಡಿದ್ರೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಾಲ ಮಾಡ್ತಾರೆ, ಆಯ್ತಾ. ಯಾವ ಕಾರಣ ಬೇಕಾದರೆ ಆಗಿರಲಿ, ಒಂದೊಂದು ರೀತಿಯಲ್ಲಿ ಸಾಲ ಮಾಡ್ತಾರೆ. ಸಾಲ ಮಾಡಿದ ನಂತರ ಏನಾಗುತ್ತಂತ ಹೇಳಿದರೆ ಆ ಸಾಲವನ್ನು ತೀರಿಸಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಉಳಿದ ಸಂಬಳ ಎಲ್ಲ ಸಾಲ ತೀರಿಸೋದ್ರಲ್ಲೇ ಆಗಿ ಹೋಗುತ್ತೆ. ಎಷ್ಟು ಸಾಲ ತೀರಿಸಲಿಕ್ಕೆ ಹಣ ಕಟ್ಟಿದರೂ ಕೂಡ ಉಂಟಲ್ಲ, ಈ ಚಕ್ರ ಬಡ್ಡಿ ಕಟ್ಟೋದ್ರಲ್ಲೇ ಆಗಿ ಹೋಗುತ್ತೆ. ಅಸಲಿಗೆ ಯಾವತ್ತೂ ಕೂಡ ಬಂದಿರುವುದಿಲ್ಲ, ಅದರ ಜೊತೆಗೆ ಸಾಲ ಕೂಡ ತೀರ್ತಾ ಇರುವುದಿಲ್ಲ. ನೋಡಿ, ಇವಾಗ ಸಾಲದಿಂದ ಮುಕ್ತಿ ಪಡೀಲಿಕ್ಕೆ ನಾನು 2 ಮಾರ್ಗವನ್ನು ಹೇಳ್ತೇನೆ. ನಿಮಗೆ ಯಾವುದು ಸುಲಭ ಆಗ್ತದೆ ನೋಡಿ ಅದನ್ನು ಮಾಡಿ. ಎರಡೂ ಕೂಡ ಮಾಡಬಹುದು, ಮಾಡಬಾರ್ದು ಅಂತ ಹೇಳ್ಕೊಂಡು ಇಲ್ಲ, ಯಾವುದು ಕೂಡ ಮಾಡ್ಬೋದು. ಆದರೆ ಫಸ್ಟ್ ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ನಿಮಗೆ ಅಗತ್ಯ ಇದ್ದ ವಿಷಯಕ್ಕೆ ಮಾತ್ರ ಸಾಲವನ್ನು ಮಾಡಿ. ಅಗತ್ಯ ಇಲ್ಲದೇ ಇರುವ ವಿಷಯಕ್ಕೆ ಸಾಲವನ್ನು ಮಾಡಿ ಅದಾದಮೇಲೆ ನೀವು ಅದರಲ್ಲಿ ಒಂದು ಸಲ ಸಿಕ್ಕಿ ಹಾಕೊಂಡ್ರೆ ಅದು ಹೊರಗಡೆ ಬರಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಸುಮ್ಮನೆ ಬೇರೆಯವರ ಕಣ್ಣಿಗೆ ತೋರಿಸಲಿಕ್ಕೆ ಆ ಐಟಮ್ ಈ ಐಟಮ್ ಎಲ್ಲ ತರಲಿಕ್ಕೋಸ್ಕರ ಸಾಲ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ತುಂಬ ಅದ್ಧೂರಿಯಾಗಿ ಮದುವೆ ಮಾಡೋದು ಅದನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ಒಂದು ದಿವಸದ ಮದುವೆಗೋಸ್ಕರದೇ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಲಕ್ಷಗಟ್ಟಲೆ ಸಾಲ ಮಾಡ್ತಾರೆ. ಒಂದು ದಿವಸದ ಖುಷಿಯಷ್ಟೇ, ಆದರೆ ಸಾಲ ತೀರಿಸಲಿಕ್ಕೆ ನೀವು ಜೀವನ ಪರ್ಯಂತ ದುಡಿತಾ ಇರಬೇಕು. ಆದ್ದರಿಂದ ನಾನು ಹೇಳ್ತಿರೋದು, ನಿಮಗೆ ಅಗತ್ಯ ಇದೆ, ಸಾಲ ಮಾಡದೆ ನಿಮಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಆದರೆ ಅಂತಹ ಜಾಗದಲ್ಲಿ ಮಾತ್ರ ಸಾಲ ಮಾಡಲಿಕ್ಕೆ ಹೋಗಿ. ಅದನ್ನು ಬಿಟ್ಟು ಸಾಲ ಹೇಗೋ ಕೊಡ್ತಾರಲ್ವ, ತಗೊಂಡ್ರೆ ಆಯಿತು, ತಿಂಗಳ ಕೊನೆಯಲ್ಲಿ ಸಾಲ ತೀರಿಸಿದ್ರೆ ಆಯಿತು ಅಂತ ಹೇಳ್ಕೊಂಡು ನೀವು ಮನಸ್ಸಿನಲ್ಲಿ ಇದ್ರೆ ಉಂಟಲ್ಲ, ದಯವಿಟ್ಟು ಅದನ್ನು ತೆಗೆದು ಹಾಕಿ. ನೀವು ಉಂಟಲ್ಲ ಅಗತ್ಯ ಇಲ್ಲದೆ ಇರುವ ವಸ್ತುವಿಗೋಸ್ಕರ ಸಾಲ ಮಾಡಿದರೆ ಉಂಟಲ್ಲ, ನೀವು ಯಾವತ್ತೂ ಕೂಡ ಮುಂದೆ ಬರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಫಸ್ಟು ನಾನು ಈ ಮಾತನ್ನೇ ಹೇಳ್ತಾ ಇದ್ದೇನೆ. ಇವಾಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಸಾಲ ತಗೊಂಡಿರುವವರು ಯಾವತ್ತು ನೀವು ಸಾಲ ರಿಟರ್ನ್ ಮಾಡ್ತಿರಲ್ಲ, ಅದು ಮಂಗಳವಾರ ದಿವಸ ರಿಟರ್ನ್ ಮಾಡಿ. ಮಂಗಳವಾರ ಬಿಟ್ಟು ಬೇರೆ ಯಾವ ಸಮಯದಲ್ಲಿ ಕೂಡ ಮಾಡಲಿಕ್ಕೆ ಹೋಗಬೇಡಿ. ನೀವು ಮಂಗಳವಾರ ಸಾಲ ಕೊಟ್ಟವರಿಗೆ ವಾಪಸ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮದು ಸಾಲ ಬೇಗನೆ ತೀರುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇವಾಗ ನಾನು 2 ಮಾರ್ಗವನ್ನು ಹೇಳ್ತೇನೆ, ನಿಮಗೆ ಯಾವುದು ಆಗ್ತದೆ ನೋಡಿ ಅದನ್ನು ಮಾಡಿ. ನೋಡಿ, ನಾನು ಈಗ ಹೇಳುವ ವಿಧಾನವನ್ನು ಯಾರು ಬೇಕಾದರೂ ಮಾಡ್ಬೋದು. ಅಂದರೆ ನೀವು ತುಂಬ ಸಾಲ ತಗೊಂಡಿರುವವರು ಕೂಡ ಮಾಡ್ಬೋದು, ಅಥವಾ ನೀವು ಕಡಿಮೆ ಸಾಲ ತಗೊಂಡಿದ್ದೀರಾ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳುವವರು ಕೂಡ ಮಾಡ್ಬೋದು. ಮುಖ್ಯವಾಗಿ ಏನಂತ ಹೇಳಿದರೆ, ಕಾಲಭೈರವೇಶ್ವರನ ಆಶೀರ್ವಾದ ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಸಾಲ ಬೇಗನೆ ತೀರಿಸಲಿಕ್ಕೆ. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ಯಾವುದೇ ಶನಿವಾರದಂದು ಒಂದು ಚಿಕ್ಕ ಕುಂಬಳಕಾಯಿ ತೊಗೊಂಡ್ರೆ ಸಾಕಾಗುತ್ತೆ. ದೊಡ್ಡ ಕುಂಬಳಕಾಯಿ ತೊಗೊಳ್ಲಿಕ್ಕೆ ಹೋಗಬೇಡಿ. ಒಂದು ಪುಟ್ಟ ಸೈಜ್ ಕುಂಬಳನ ಕಾಯಿಯನ್ನು ತೊಗೊಂಡು ಏನು ಮಾಡಿ ಅಂತ ಹೇಳಿದರೆ, ಅದನ್ನು 2 ಭಾಗ ಮಾಡಿ. 2 ಭಾಗ ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಅದರಲ್ಲಿರುವ ಬೀಜಗಳನ್ನೆಲ್ಲ ತೆಗೀರಿ. ಬೀಜವನ್ನೆಲ್ಲ ತೆಗೆದು ಆ ಕುಂಬಳಕಾಯಿಗೆ ಅರಶಿನ ಕುಂಕುಮವನ್ನು ಹಚ್ಚಿ, ಅದರ ನಂತರ ನೀವು ಎಣ್ಣೆಯನ್ನು ಹಾಕಿ ಅದರಲ್ಲಿ ದೀಪ ಹಚ್ಚಿ, ಇದನ್ನು ಉಂಟಲ್ಲ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮಾಡಬೇಕು. 9 ವಾರ ಈ ರೀತಿ ಮಾಡಿಕೊಂಡು ಬಂದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಬೇಗನೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದ್ಬೋದು, ಮತ್ತು ಪುನಃ ಸಾಲ ಮಾಡುವ ಪರಿಸ್ಥಿತಿ ಬರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ, ಸಾಲ ಇಲ್ಲ ಅಂತ ಹೇಳಿದರೆ ನಿಮಗೆ ಸೇವಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಸಾಲಗಾರರಿಗೆ ಕೊಡುವ ಹಣ ನಿಮ್ಮ ಹತ್ರನೇ ಉಳಿಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, 1 ರೂಪಾಯಿಗೆ 2 ರೂಪಾಯಿ ಕೂಡಿ, ಅಥವಾ 100 ರೂಪಾಯಿಗೆ 200 ರೂಪಾಯಿ ಕೂಡಿ, ಆ ರೀತಿಯಲ್ಲಿ ಹಣ ನಿಮ್ಮ ಹತ್ರ ಜಮಾವಣೆ ಆಗಿ ಉಂಟಲ್ಲ, ನೀವು ದೊಡ್ಡ ಮೊತ್ತವನ್ನು ಇಟ್ಕೊಳ್ಳುವ ಹಾಗೆ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಜಾಸ್ತಿ ಹಣ ಇರುವ ಹಾಗೆ ಕಾಲಭೈರವೇಶ್ವರನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಯಾರಿಗೆಲ್ಲ ಈ ಕೆಲಸ ಮಾಡಲಿಕ್ಕೆ ಆಗ್ತದೆ ನೋಡಿ, ದಯವಿಟ್ಟು ಇದನ್ನು ಮಾಡಿ. ಮತ್ತು ದೊಡ್ಡ ಕುಂಬಳಕಾಯಿ ಎಲ್ಲ ತೊಗೊಂಡು ಹೋದ್ರೆ ಉಂಟಲ್ಲ, ತುಂಬ ಎಣ್ಣೆ ಹಾಕಬೇಕಾಗುತ್ತೆ. ಆಮೇಲೆ ಎಣ್ಣೆ ತೊಗೊಳ್ಳಿಕ್ಕೂ ಕೂಡ ಸಾಲ ಮಾಡುವ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಆದಷ್ಟು ಚಿಕ್ಕ ಸೈಜ್, ಪುಟಾಣಿ ಸೈಜಲ್ಲಿ ಕುಂಬಳಕಾಯಿಯನ್ನು ತಗೊಳ್ಳಿ. ಇವಾಗ ಕೆಲವರು ಹೇಳ್ತಾರೆ ಏನಂತ ಹೇಳಿದರೆ, ನಾವು ಕಾಲಭೈರವೇಶ್ವರನ ಆರಾಧನೆ ಮಾಡುವುದಿಲ್ಲ, ನಮಗೆ ಮತ್ತೆ ಆ ದೇವರಿಗೆ ಆಗಿ ಬರುವುದಿಲ್ಲ, ನಾವು ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳುವವರು ಏನು ಮಾಡಿ ಅಂತ ಹೇಳಿದರೆ, ಆಂಜನೇಯನನ್ನು ನಂಬದೇ ಇರುವವರು ಯಾರೂ ಕೂಡ ಇಲ್ಲ, ಎಲ್ಲರೂ ಕೂಡ ನಂಬ್ತಾರೆ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ, 11 ಶನಿವಾರ ಅಥವಾ 11 ಮಂಗಳವಾರ ಈ ಕೆಲಸವನ್ನು ಮಾಡಿ. ಏನು ಮಾಡಿ ಅಂತ ಹೇಳಿದರೆ, ವೀಳ್ಯದೆಲೆ ತೊಗೊಳ್ಬೇಕು. ಎಷ್ಟು ವೀಳ್ಯದೆಲೆ ಅಂತ ಹೇಳಿದರೆ 11 ವೀಳ್ಯದೆಲೆ ತೊಗೊಳ್ಬೇಕು. ಎಲ್ಲೂ ಕೂಡ ಮುರಿದಿರಬಾರ್ದು, ಅದು ಒಂದು ವಿಷಯದಲ್ಲಿ ಜಾಗ್ರತೆಯಾಗಿರಿ. 11 ವೀಳ್ಯದೆಲೆ, ಆಮೇಲೆ 11 ಅಡಿಕೆ ಕೂಡ ಹಾಗೆ. ನೀವು ಮುರಿದಿರುವ ಅಡಿಕೆಯನ್ನು ತೊಗೊಳ್ಬೋದು, ಫುಲ್ ಅಡಿಕೆ ಬೇಕಂತ ಹೇಳ್ಕೊಂಡು ಇಲ್ಲ, ಕಟ್ ಮಾಡಿರುವ ಅಡಿಕೆಯನ್ನು ಕೂಡ ತೊಗೊಳ್ಬಹುದು.
ನೋಡಿ, ಈ ಕೆಲಸವನ್ನು ನೀವು ನಿಮ್ಮ ಮನೆಯಲ್ಲಿ ಬೇಕಾದರೆ ಕೂತ್ಕೊಂಡು ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕೂಡ ಕೂತ್ಕೊಂಡು ಮಾಡ್ಬೋದು. ನಿಮಗೆ ಎಲ್ಲಿ ಆಗುತ್ತೆ ನೋಡಿ ಮಾಡಲಿಕ್ಕೆ ಸಾಧ್ಯವಾದರೆ ಆ ಜಾಗದಲ್ಲಿ ಮಾಡಿ. ನೀವೇನು ಮಾಡಬೇಕು ಅಂತ ಹೇಳಿದರೆ 11 ವೀಳ್ಯದೆಲೆಗೂ ಕೂಡ ಆಯಿತಾ, ನಿಮಗೆ ಮಲ್ಲಿಗೆ ಎಣ್ಣೆ ಅಂತ ಹೇಳ್ಕೊಂಡು ಸಿಗ್ತದೆ, ಆನ್ಲೈನಲ್ಲಿ ಸಿಗ್ತದೆ. ಇಲ್ಲ ಅಂತ ಹೇಳಿದರೆ ಎಲ್ಲಾದರೂ ಗಂಧಿಗೆ ಅಂಗಡಿ ಆಗಲಿ ಅಥವಾ ಬೇರೆ ಕಡೆಯಲ್ಲಿ ಸಿಗಬಹುದು. ಮಲ್ಲಿಗೆ ಎಣ್ಣೆ ಅಂತ ಹೇಳ್ಕೊಂಡು ಹೇಳಿ ಅವರು ಕೊಡ್ತಾರೆ. ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಆ 11 ಎಲೆಗೂ ಕೂಡ ಮಲ್ಲಿಗೆ ಎಣ್ಣೆಯನ್ನು ಹಚ್ಚಬೇಕು. ಅದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಆಂಜನೇಯನ ಸಿಂಧೂರ, ನೀವು ಮನೆಯಲ್ಲಿ ಉಪಯೋಗಿಸ್ತೀರ ನೋಡಿ ಕುಂಕುಮ, ಆ ಕುಂಕುಮ ಯೂಸ್ ಮಾಡಲಿಕ್ಕೆ ಇಲ್ಲ. ಆಂಜನೇಯನದ್ದೇ ಕುಂಕುಮ ಇರ್ತದೆ ನೋಡಿ ದೇವಸ್ಥಾನದಲ್ಲಿ, ಕುಂಕುಮ ಅಲ್ಲ, ಸಿಂಧೂರ ಇರ್ತದೆ ನೋಡಿ ಆರೆಂಜ್ ಕಲರಲ್ಲಿ. ಅದನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳಿದರೆ ಹೂವಿನದ್ದು ತೊಟ್ಟು ಬರ್ತದೆ ನೋಡಿ, ಆ ತೊಟ್ಟಿನಿಂದ ಆ ಇದು ಎಲೆಯಲ್ಲಿ ಉಂಟಲ್ಲ ವೀಳ್ಯದೆಲೆ ಮೇಲೆ ಆಂಜನೇಯನ ಸಿಂಧೂರದಿಂದ ಶ್ರೀರಾಮ್ ಅಂತ ಹೇಳ್ಕೊಂಡು ಬರಿಬೇಕು. ಅದ್ರ ನಂತರ ಏನು ಮಾಡಿ ಅಂತ ಹೇಳಿದ್ರೆ ನೀವು ತಗೊಂಡು ಹೋಗಿರುವ ಎಲೆ ಉಂಟಲ್ಲ, ಅಂದರೆ ಅಡಿಕೆ ಉಂಟಲ್ಲ, ಅಡಿಕೆಯನ್ನು ಅದರ ಒಳಗಡೆ ಇಟ್ಟು ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಅದಕ್ಕೆ ಉಂಟಲ್ಲ ಕೆಂಪು ದಾರವನ್ನು ಸುತ್ತಬೇಕು. ಇದೇ ರೀತಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ 11 ಕಟ್ಟು ವೀಳ್ಯದೆಲೆಯನ್ನು ರೆಡಿ ಮಾಡಬೇಕು. ಒಂದೊಂದು ಕಟ್ಟು ಆ ರೀತಿಯಲ್ಲಿ 11 ಮಾಡಬೇಕು. ನಾನು ಹೇಳಿದೆ ನೋಡಿ 11 ಎಲೆ ತೊಗೊಳ್ಬೇಕು ಅಂತ, 11 ಎಲೆ ತೊಗೊಳ್ಬೇಕು, 11 ಅಡಿಕೆ ತೊಗೊಳ್ಬೇಕಂತ, ಬೇರೆ ಬೇರೆ ಕಟ್ಟನ್ನು ಮಾಡಿ. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಮನೆಯಲ್ಲಿ ಮಾಡೋದಾದರೆ ಕೂಡ ಪರವಾಗಿಲ್ಲ, ಏನು ಮಾಡಿ ಅಂತ ಹೇಳಿದ್ರೆ ದೀಪವನ್ನು ಹಚ್ಚಿ ದೇವರಿಗೆ, ಅಂದರೆ ಆಂಜನೇಯನ ಹೆಸರಲ್ಲಿ. ಜಾಸ್ತಿ ಜನ ಆಂಜನೇಯನದು ಫೋಟೋ ಮನೆಯಲ್ಲಿ ಇಟ್ಕೊಂಡಿರುವುದಿಲ್ಲ, ಆದರೂ ಕೂಡ ಆ ದೀಪದಲ್ಲೇ ಆಹ್ವಾನ ಮಾಡಲಿಕ್ಕೆ ಆಗುತ್ತೆ. ನಿಮಗೆ ಆಂಜನೇಯನನ್ನು ಸ್ಮರಣೆ ಮಾಡಿಕೊಂಡು ದೀಪ ಹಚ್ಚಿದರೆ ಆಂಜನೇಯನ ಆಹ್ವಾನ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ದೀಪವನ್ನು ಹಚ್ಚಿ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಒಂದೊಂದು ಕಟ್ಟು ಎಲೆ ಇಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ 11 ಸಲ ಆಯಿತಾ, ಅಂದರೆ ಒಟ್ಟು 11 ಸಲ ಹನುಮಾನ್ ಚಾಲಿಸವನ್ನು ಕೇಳಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ಕಟ್ಟು ಎಲೆಯನ್ನು ದೇವರ ಎದುರುಗಡೆ ಇಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ 1 ಸಲ ಹನುಮಾನ್ ಚಾಲಿಸ ಕೇಳಬೇಕು. ಅದರ ನಂತರ ಪುನಃ ಇನ್ನೊಂದು ಕಟ್ಟು ಆಂಜನೇಯನ ಎದುರುಗಡೆ ಇಡಬೇಕು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪುನಃ ಇದು ಹನುಮಾನ್ ಚಾಲಿಸವನ್ನು ಕೇಳಬೇಕು. ಇದೇ ರೀತಿ 11 ಸಲ ಕೂಡ ಮಾಡಬೇಕು ಆಯಿತಾ. ಹೀಗೆ ಮಾಡಿ ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ತಗೊಂಡು ಹೋಗಿ ಏನು ಮಾಡಬೇಕು ಅಂತ ಹೇಳಿದರೆ ಆಲದ ಮರ ಇದೆಯಲ್ವಾ, ಆಲದ ಮರದ ಬುಡಕ್ಕೆ ಹಾಕಬೇಕು. ಬುಡದ ಹಾಕುವಾಗ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಏನಂತ ಹೇಳಿದರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಇಷ್ಟು ಸಾಲ ಮಾಡ್ಕೊಂಡಿದ್ದೇವೆ, ಏನು ಮಾಡಿದರೂ ಕೂಡ ಸಾಲದಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಆಯಿತಾ, ನೀನಾದರೂ ನನಗೆ ಸಾಲದಿಂದ ಹೊರಗಡೆ ಬರುವ ಮಾರ್ಗವನ್ನು ತೋರಿಸು ಅಂತ ಹೇಳ್ಕೊಂಡು ಹೇಳಿ. ಅಂದರೆ ಸಾಲದಿಂದ ಮುಕ್ತಿ ಸಿಗಬೇಕು ಅಂತ ಹೇಳ್ಕೊಂಡು ಹೇಳ್ಬೇಡಿ, ಸಾಲದಿಂದ ಹೊರಗಡೆ ಬರಲಿಕ್ಕೆ ಮಾರ್ಗವನ್ನು ತೋರಿಸಿ ಅಂತ. ಆವಾಗ ಆಂಜನೇಯ ಏನು ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಇಲ್ಲಿಂದಾದರೂ ಹಣಕಾಸು ಬರುವ ರೀತಿಯಲ್ಲಿ ಮಾಡುತ್ತೆ. ಸಾಲದ ರೀತಿಯಲ್ಲಿ ಹಣ ಬರುವ ಹಾಗೆ ಅಲ್ಲ. ನೀವೇ ಯಾವುದಾದ್ರೂ ಉದ್ಯೋಗದಲ್ಲಿ ಅಥವಾ ನಿಮಗೆ ಏನಾದರೂ ಒಳ್ಳೆಯ ರೀತಿಯಲ್ಲಿ ಆಗಿ ಹಣ ಬರುವುದು, ನೀವು ಯಾವತ್ತೋ ಯಾರಿಗೂ ಹಣ ಕೊಟ್ಟಿರ್ತೀರಾ, ಅದು ನಿಮಗೆ ಮರ್ತೋಗಿರುತ್ತೆ, ಅಥವಾ ನೀವು ಕೊಟ್ಟಿದ್ದು ಬೇರೆಯವರು ನಿಮಗೆ ಕೊಡಲಿಕ್ಕೆ ಸತಾಯಿಸ್ತಾ ಇರ್ತಾರೆ, ಅಂತಹ ಹಣ ಯಾವುದೇ ರೂಪದಲ್ಲಾದರೂ ನಿಮಗೆ ಆ ಹಣ ನಿಮಗೆ ಕೈಗೆ ಬರುವ ಹಾಗೆ ಮಾಡಿ ನಿಮ್ಮ ಸಾಲ ತೀರುವ ಹಾಗೆ ಮಾಡ್ತಾರೆ ನೋಡಿ. ಇದನ್ನುಂಟಲ್ಲ ನೀವು ಪ್ರತಿ ವಾರ ಕೂಡ ಮಾಡಬಹುದು, ಇಲ್ಲ ಅಂತ ಹೇಳಿದರೆ ತಿಂಗಳಿಗೆ ಒಮ್ಮೆ ಆದರೂ ಮಾಡ್ಬೋದು. ಅಂತ ಹೇಳಿದರೆ ತುಂಬ ಸಲ ಮಂತ್ರ ಎಲ್ಲ ಹೇಳಬೇಕಲ್ಲ, ಹನುಮಾನ್ ಚಾಲೀಸ ಹೇಳಬೇಕು, ನಮಗೆ ಟೈಮ್ ಸಿಗೋದಿಲ್ಲ ಅಂತ ಹೇಳಿದರೆ ತಿಂಗಳಿಗೆ ಒಮ್ಮೆ ಮಾಡಿದರೂ ಕೂಡ ಪರವಾಗಿಲ್ಲ. ಇದು ಉಂಟಲ್ಲ ಬರೀ ನಿಮ್ಮ ಸಾಲದ ಸಮಸ್ಯೆ ಮಾತ್ರ ಮುಕ್ತಿ ಬರುವುದಲ್ಲ. ಈ ರೀತಿ ಮಾಡಿದರೆ ನಿಮಗೆ ಯಾರಾದರೂ ನಿಮ್ಮ ನೆರೆಹೊರೆಯವರು ಅಥವಾ ನಿಮ್ಮ ಶತ್ರುಗಳು ನಿಮಗೆ ಕೆಟ್ಟ ಕಣ್ಣಿನ ದೃಷ್ಟಿ ಹಾಕಿದರೆ, ನೀವು ಏಳಿಗೆ ಆಗಬಾರ್ದು ಅಂತ ಹೇಳ್ಕೊಂಡು ಬಯಸಿದರೆ ಅದರಿಂದ ಕೂಡ ಇದನ್ನು ಮುಕ್ತಿ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಯಾರಾದರೂ ನಿಮಗೆ ಕೆಟ್ಟದಾಗಲಿ ಅಂತ ಹೇಳ್ಕೊಂಡು ಮಾಡಿ ನಿಮಗೆ ಮನೆಗೆ ತಂದು ಇಟ್ಟಿರ್ತಾರೆ, ನಿಮಗೆ ಅದ್ರ ಬಗ್ಗೆ ಗೊತ್ತಿರುವುದಿಲ್ಲ, ಅದರಿಂದ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ಥರ ಸಮಸ್ಯೆ ಇದ್ದರೂ ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ಯಾರಿಗೆ ಕೆಲಸ ಇರುವುದಿಲ್ಲ ನೋಡಿ, ಕೆಲಸ ಇಲ್ಲದೆ ಕೆಲಸ ಹುಡುಕ್ತಾ ಇರ್ತಾರೆ, ಅಂಥವರಿಗೆ ಕೂಡ ಬೇಗ ಕೆಲಸ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರ ಜೊತೆಗೆ ನವಗ್ರಹದಲ್ಲಿ ದೋಷ ಇದ್ದರೆ ನಿಮ್ಮ ಜಾತಕದಲ್ಲಿ ಅದು ಕೂಡ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಅಪಮೃತ್ಯು ಅಥವಾ ಭಯ, ಮನಸ್ಸಿನಲ್ಲಿ ಭಯ, ನಾವು ಅಲ್ಲಿ ಹೋದರೆ ನಮ್ಗೆ ಏನಾದರೂ ತೊಂದರೆ ಆದರೆ, ಇಲ್ಲಿ ಹೋದರೆ ಏನಾದರೂ ತೊಂದರೆ ಆದರೆ ಅಂತ ಹೇಳ್ಕೊಂಡೆಲ್ಲ ಇರುತ್ತೆ. ಮತ್ತು ಅಪಮೃತ್ಯು ಅಂತ ಹೇಳಿದರೆ ನಮಗೆ ಗೊತ್ತಿರುವುದಿಲ್ಲ ಯಾವ ರೀತಿ ನಮಗೆ ಸಾವು ಬರುತ್ತೆ ಅಂತ ಹೇಳ್ಕೊಂಡು ಆಯಿತಾ. ನಾವೊಂದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಏನೋ ಒಂದು ಹಾರ್ಟ್ ಅಟ್ಯಾಕ್ ಆಗಲಿ, ಬೇರೆ ಏನಾದರೂ ಕೆಟ್ಟ ರೀತಿಯಲ್ಲಿ ಸಾವು ಬರುತ್ತೆ. ಅಂದರೆ ವಯಸ್ಸಾಗಿ ಸಾವು ಬರುವುದಲ್ಲ, ವಯಸ್ಸಾಗುವುದಕ್ಕಿಂತ ಮುಂಚೆ ಸಾವು ಬರುತ್ತೆ ನೋಡಿ, ಅದು ಈ ರೀತಿಯಲ್ಲಿ ಆಗಿ ಅಂತಹ ಸಾವು ಎಲ್ಲ ಬರುವುದು ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಇದನ್ನು ಮಾಡಿ, ನೀವು ಸಾಯಂಕಾಲದ ಸಮಯದಲ್ಲಿ ಮಾಡಿಕೊಂಡು ಬಂದರೆ ಉತ್ತಮ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸಾಲದ ಸಮಸ್ಯೆಯಿಂದ
ಅದು ಕೂಡ ದರಿದ್ರ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.